ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಾಳ ಅತ್ತಿಗೆ ಗೌರಿ ಕೆಲವು ದಿನಗಳಿಗಾಗಿ ತನ್ನ ತವರು ಮನೆಗೆ ಹೋಗುವಾಗ ಮನೆಯ ಜವಾಬ್ದಾರಿಯನ್ನು ಸ್ನೇಹಾಳಿಗೆ ವಹಿಸಿದರು. ತನ್ನ ಪತಿಯ ಊಟೋಪಚಾರದ ಬಗ್ಗೆ ವಿಶೇಷ ಗಮನ ಹರಿಸುವಂತೆ ಕೇಳಿಕೊಂಡರು. ಆ ಸಮಯದಲ್ಲಿ ಮನೆಯಲ್ಲಿ ಸ್ನೇಹ ಮತ್ತು ಅವಳ ಭಾವ ಮಹೇಶ್ ಮಾತ್ರ ಇದ್ದರು. ಸ್ನೇಹ 23 ವರ್ಷದ ಸುಂದರ ಯುವತಿ. ಅವಳಿಗೆ ಇನ್ನೂ ಮಕ್ಕಳಿರಲಿಲ್ಲ. ಅವಳ ಪತಿ ಆದರ್ಶ ಬೇರೆ ಊರಿನಲ್ಲಿ ಕೆಲಸ ಮಾಡುತ್ತಿದ್ದನು. ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸಬಲವಾಗಿಲ್ಲದ ಕಾರಣ ಅವನು ಗೆಳೆಯರೊಂದಿಗೆ ಕೊಠಡಿ ಹಂಚಿಕೊಂಡು ವಾಸಿಸುತ್ತಿದ್ದನು. ಹಾಗಾಗಿ ಸ್ನೇಹಾಳನ್ನು ಜೊತೆಗೆ ಕರೆದೊಯ್ಯಲು ಸಾಧ್ಯವಾಗುತ್ತಿರಲಿಲ್ಲ. ಸ್ನೇಹ ಮೈಸೂರಿನಲ್ಲಿ ಭಾವ ಮಹೇಶಿ, ಅತ್ತಿಗೆ ಗೌರಿ ಮತ್ತು ಮಗ ವರುಣ್ ಜೊತೆ ವಾಸವಿದ್ದಳು. ಆದರ್ಶನಿಗೆ ರಜೆಗಳು ಕಡಿಮೆ ಇದ್ದುದರಿಂದ ಮನೆಗೆ ಬರುವುದು ಅಪರೂಪವಾಗಿತ್ತು. ಆದರೆ ಅವನು ಪ್ರತಿದಿನ ಫೋನಿನಲ್ಲಿ ಸ್ನೇಹ ಜೊತೆ ಬಹಳ ಸಮಯ ಮಾತನಾಡುತ್ತಿದ್ದನು. ಆದರೂ ಅವಳಿಗೆ ಒಂಟಿತನ ಕಾಡುತ್ತಿತ್ತು. ಹಗಲು ಹೊತ್ತಿನಲ್ಲಿ ಅತ್ತಿಗೆ ಮತ್ತು ಮಗುವಿನ ಜೊತೆ ಸಮಯ ಕಳೆಯುತ್ತಿದ್ದ ಸ್ನೇಹಾಳಿಗೆ ರಾತ್ರಿಯಾದಾಗ ಪತಿಯ ಅನುಪಸ್ಥಿತಿ ಹೆಚ್ಚು ಕಾಡುತ್ತಿತ್ತು. ಯೌವನದ ಹೊಸ್ತಿಲಲ್ಲಿದ್ದ ಅವಳಿಗೆ ತನ್ನ ಪತಿ ತನ್ನನ್ನು ಜೊತೆಯಲ್ಲಿಯೇ ಇರಿಸಿಕೊಂಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂಬ ಆಲೋಚನೆಗಳು ಪದೇ ಪದೇ ಮನಸ್ಸಿನಲ್ಲಿ ಮೂಡುತ್ತಿದ್ದವು. ಒಮ್ಮೆ ಸ್ನೇಹಾಳಿಗೆ ಬೆನ್ನು ನೋವು ಕಾಣಿಸಿಕೊಂಡಾಗ 14 ವರ್ಷದ ವರುಣ್ ಮಸಾಜ್ ಮಾಡುವುದಾಗಿ ಹೇಳಿದನು. ಅವನ ಮುಗ್ಧ ಮನಸ್ಸಿನ ಮಾತಿಗೆ ಒಪ್ಪಿದ ಸ್ನೇಹ ಎಣ್ಣೆಯಿಂದ ಮಸಾಜ್ ಮಾಡಿಸಿಕೊಂಡಳು. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ವಿಚಿತ್ರ ಭಾವನೆಗಳು ಮೂಡಿದರೂ ಅವನು ಚಿಕ್ಕವನೆಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡಳು. ಹೀಗಿರುವಾಗ ಅತ್ತಿಗೆ ಗೌರಿಯ ತಾಯಿಗೆ ಆರೋಗ್ಯ ಕೈಕೊಟ್ಟಿದ್ದರಿಂದ ಅವರು ತಕ್ಷಣ ಹೊರಡಬೇಕಾಯಿತು. ಮಗ ವರುಣ್ ಕೂಡ ಅಜ್ಜಿಯನ್ನು ನೋಡಲು ಅವರೊಂದಿಗೆ ಹೋದನು. ಹೋಗುವ ಮೊದಲು ಗೌರಿ ಭಾವ ಮಹೇಶನಿಗೆ ಫೋನ್ ಮಾಡಿ ವಿಷಯ ತಿಳಿಸುವುದಾಗಿ ಮತ್ತು ಮನೆಯನ್ನು ಜಾಗರೂಕತೆಯಿಂದ ನೋಡಿಕೊಳ್ಳಲು ಸ್ನೇಹಾಳಿಗೆ ತಿಳಿಸಿ ಹೋದರು. ರಾತ್ರಿ ಮಹೇಶ್ ಮನೆಗೆ ಬಂದಾಗ ಸ್ನೇಹ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಮಹೇಶ್ ಅವಳನ್ನು ಅಷ್ಟಾಗಿ ಗಮನಿಸದೆ ನೇರವಾಗಿ ಸ್ನಾನಕ್ಕೆ ಹೋದನು. ಅತ್ತಿಗೆ ತವರಿಗೆ ಹೋಗಿರುವ ವಿಷಯ ಅವನಿಗೆ ತಿಳಿದಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಮಹೇಶ್ ಟವಲ್ ನೀಡುವಂತೆ ತನ್ನ ಪತ್ನಿ ಗೌರಿಯನ್ನು ಕೂಗಿ ಕೇಳಿದನು. ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡ ಸ್ನೇಹ ತಕ್ಷಣ ಟವಲ್ ತೆಗೆದುಕೊಂಡು ಬಾತ್ರೂಂ ಬಳಿ ಹೋದಳು. ಮಹೇಶ್ ಬಾಗಿಲು ತೆರೆದು ಅವಳನ್ನು ತನ್ನ ಪತ್ನಿಯೆಂದು ಭಾವಿಸಿ ಒಳಗೆ ಎಳೆದುಕೊಂಡನು. ಶವರ್ ಅಡಿಯಲ್ಲಿ ಸ್ನೇಹ ಸಂಪೂರ್ಣವಾಗಿ ಒದ್ದೆಯಾದಳು. ತಕ್ಷಣ ತನ್ನ ಧ್ವನಿಯ ಮೂಲಕ ಅವಳು ತಾನು ಸ್ನೇಹ ಎಂದು ತಿಳಿಸಿದಳು. ಮಹೇಶ್ ಗಾಬರಿಯಿಂದ ಅವಳನ್ನು ಬಿಟ್ಟು ಕ್ಷಮೆ ಕೇಳಿದನು. ಸ್ನೇಹ ಮುಜುಗರದಿಂದ ಅಲ್ಲಿಂದ ಓಡಿಹೋಗಿ ಬಟ್ಟೆ ಬದಲಾಯಿಸಿಕೊಂಡಳು. ನಂತರ ಮಹೇಶ್ ಊಟದ ಮೇಜಿನ ಬಳಿ ಬಂದು ಪತ್ನಿಯನ್ನು ಕರೆದನು. ಸ್ನೇಹ ಅಲ್ಲಿಗೆ ಬಂದು ಅತ್ತಿಗೆ ಊರಿಗೆ ಹೋಗಿರುವ ವಿಷಯವನ್ನು ತಿಳಿಸಿ ಊಟ ಮಾಡಲು ವಿನಂತಿಸಿದಳು. ಮಹೇಶ್ ತನ್ನ ಕಚೇರಿಯ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ ಗೌರಿಯ ಫೋನ್ ಕರೆ ಗಮನಿಸಿರಲಿಲ್ಲ. ಊಟದ ಸಮಯದಲ್ಲಿ ಅವನು ಸ್ನೇಹಾಳ ಕೈಹಿಡಿದು ನಡೆದ ಘಟನೆಗೆ ಕ್ಷಮೆ ಕೇಳಿದನು. ಸ್ನೇಹ ಕೂಡ ಅದು ತಿಳಿಯದೆ ನಡೆದ ಅಪಘಾತವೆಂದು ಹೇಳಿ ಇಬ್ಬರು ಜೊತೆಯಾಗಿ ಕುಳಿತು ಊಟ ಮಾಡಿ ಹರಟೆ ಹೊಡೆದರು. ಊಟದ ನಂತರ ಸ್ನೇಹ ಪಾತ್ರೆ ತೊಳೆಯಲು ಮುಂದಾದಾಗ ಮಹೇಶ್ ಅವಳಿಗೆ ಸಹಾಯ ಮಾಡಲು ಬಂದನು. ಸ್ನೇಹ ಬೇಡವೆಂದರೂ ಕೇಳದೆ ಇಬ್ಬರೂ ಜೊತೆಯಾಗಿ ಕೆಲಸ ಮುಗಿಸಿದರು. ಆ ರಾತ್ರಿ ಸ್ನೇಹ ತನ್ನ ಕೋಣೆಗೆ ಹೋಗುವಾಗ ಮಹೇಶನ ಬಗ್ಗೆ ಅವಳಿಗೆ ಒಂದು ರೀತಿಯ ಆಕರ್ಷಣೆ ಮತ್ತು ಆಸಕ್ತಿ ಮೂಡತೊಡಗಿತು. ಮರುದಿನ ಬೆಳಗ್ಗೆ ಸ್ನೇಹ ಬೇಗನೆ ಎದ್ದು ಉಪಹಾರ ಸಿದ್ಧಪಡಿಸಿದಳು. ಮಹೇಶ್ ಎದ್ದು ಬಂದಾಗ ತಾನು ಇಂದು ರಜೆಯಲ್ಲಿದ್ದೇನೆ ಎಂದು ತಿಳಿಸಿದನು. ಇಬ್ಬರೂ ಜೊತೆಯಾಗಿ ತಿಂಡಿ ತಿಂದ ನಂತರ ಮಹೇಶ್ ಸ್ನೇಹಾಳನ್ನು ಹೊರಗೆ ಕರೆದೊಯ್ಯಲು ಇಚ್ಛಿಸಿದನು. ಸ್ನೇಹ ಅತ್ತಿಗೆಯ ಬಗ್ಗೆ ಯೋಚಿಸಿದರು. ಭಾವನ ಪ್ರಸ್ತಾಪಕ್ಕೆ ಒಪ್ಪಿದಳು. ಅವರಿಬ್ಬರೂ ಸಿನಿಮಾ ನೋಡಿ, ಶಾಪಿಂಗ್ ಮಾಡಿ ಹೋಟೆಲ್ನಲ್ಲಿ ಊಟ ಮಾಡಿದರು. ಸಂಜೆ ಮನೆಗೆ ಹಿಂದಿರುಗುವಾಗ ಪತಿ ಆದರ್ಶನಿಂದ ಕರೆ ಬಂದಿತು. ಸ್ನೇಹ ಅನ್ಯಮನಸ್ಕಳಾಗಿ ಮಾತನಾಡಿದಳು ಮತ್ತು ಒಬ್ಬ ಪುರುಷನ ಧ್ವನಿ ಕೇಳಿಸಿದಾಗ ಗಾಬರಿಯಿಂದ ಕರೆಯನ್ನು ಕಡಿತಗೊಳಿಸಿದಳು. ಇದು ಆದರ್ಶನಿಗೆ ಅನುಮಾನ ಮೂಡಲು ಕಾರಣವಾಯಿತು. ಅಂದು ರಾತ್ರಿ ಮನೆಗೆ ಬಂದ ನಂತರ ಸ್ನೇಹ ಮತ್ತು ಮಹೇಶ್ ನಡುವಿನ ಸ್ನೇಹ ಗಾಢವಾಯಿತು. ಸ್ನೇಹ ಮಾತುಗಳಲ್ಲಿ ಮಹೇಶನ ಬಗ್ಗೆ ಒಲವು ವ್ಯಕ್ತಪಡಿಸಿದಳು. ಮಹೇಶ್ ಕೂಡ ಅವಳ ಭಾವನೆಗಳನ್ನು ಅರ್ಥಮಾಡಿಕೊಂಡನು. ಅವರಿಬ್ಬರ ನಡುವಿನ ಮಿತಿಗಳು ಕಳೆದು ಹೋಗಿ ಅವರು ದಾರಿ ತಪ್ಪಿದ ಹಾದಿಯಲ್ಲಿ ಸಾಗಲು ನಿರ್ಧರಿಸಿದರು. ಮಹೇಶ್ ಸ್ನೇಹಾಳನ್ನು ತನ್ನ ಕೋಣೆಗೆ ಕರೆದೊಯ್ದನು. ಅವರಿಬ್ಬರು ಕಾಮದ ಅಮಲಿನಲ್ಲಿ ಮುಳುಗಿ ಸಂಬಂಧದ ಪವಿತ್ರತೆಯನ್ನೂ ಮರೆತರು. ಇಡೀ ಮನೆಯ ಲೈಟ್ ಆಫ್ ಆಗಿತ್ತು ಮತ್ತು ಅವರು ತಮ್ಮದೇ ಲೋಕದಲ್ಲಿದ್ದರು. ಆದರೆ ಅದೇ ಸಮಯದಲ್ಲಿ
ಆದರ್ಶನಿಗೆ ಅವಳ ಬಗ್ಗೆ ಚಿಂತೆಯಾಗಿ ಅವನು ಅನಿರೀಕ್ಷಿತವಾಗಿ ಮನೆಗೆ ಬಂದನು. ಮನೆಯ ಬಾಗಿಲು ತೆರೆದು ಒಳಬಂದ ಆದರ್ಶನಿಗೆ ತನ್ನ ಅಣ್ಣ ಮತ್ತು ಹೆಂಡತಿ ಅಸಭ್ಯ ಸ್ಥಿತಿಯಲ್ಲಿರುವುದು ಕಂಡು ಆಘಾತವಾಯಿತು. ಆದರ್ಶನ ಕೋಪ ನೆತ್ತಿಗೇರಿತು. ಅವನು ತನ್ನ ಅಣ್ಣನಿಗೆ ಬಲವಾಗಿ ಹೊಡೆದು, "ನನ್ನ ಸ್ವಂತ ಅಣ್ಣನಾಗಿ ನೀನು ಹೀಗೆ ಮೋಸ ಮಾಡುತ್ತೀಯಾ ಎಂದು ಕನಸಿನಲ್ಲೂ ಯೋಚಿಸಿರಲಿಲ್ಲ" ಎಂದು ಕಿರುಚಿದನು. ಸ್ನೇಹ ಹೆದರಿ ಅಳುತ್ತಾ ಬಾವ ಮಹೇಶ್ ತನ್ನ ಮೇಲೆ ಒತ್ತಡ ಹೇರಿದ್ದಾಗಿ ಸುಳ್ಳು ಹೇಳಲು ಪ್ರಯತ್ನಿಸಿದಳು. ಇದನ್ನು ಕೇಳಿ ಮಹೇಶ್ ದಿಗ್ಭ್ರಮೆಗೊಂಡನು. ಆದರೆ ಆದರ್ಶ ಅದಾಗಲೇ ಎಲ್ಲವನ್ನೂ ಕೇಳಿಸಿಕೊಂಡಿದ್ದನು. ಅವನು 2ನೇ ಕೀಲಿಯನ್ನು ಬಳಸಿ ಮನೆಯೊಳಗೆ ಬಂದು ಅವರ ಸಂಭಾಷಣೆಯನ್ನು ಮೊದಲೇ ಗಮನಿಸಿದ್ದನು. "ನೀವಿಬ್ಬರೂ ಮಾತನಾಡಿಕೊಂಡಿದ್ದನ್ನು ನಾನು ಕೇಳಿದ್ದೇನೆ, ಇನ್ನು ಸುಳ್ಳು ಹೇಳಬೇಡ" ಎಂದು ಆದರ್ಶ ಸ್ನೇಹಾಳಿಗೆ ಎಚ್ಚರಿಸಿದನು. ಅವಳ ನಡತೆಯನ್ನು ಕಂಡು ಅಸಹ್ಯಪಟ್ಟು ಅವಳೊಂದಿಗೆ ಬಾಳಲು ಸಾಧ್ಯವಿಲ್ಲವೆಂದು ತೀರ್ಮಾನಿಸಿದನು. ಬೆಳಗ್ಗೆ ಅತ್ತಿಗೆ ಗೌರಿ ಕೂಡ ಮನೆಗೆ ಮರಳಿದಾಗ ವಿಷಯ ತಿಳಿದು ಕುಸಿದು ಹೋದರು. ಗೌರಿ ತನ್ನ ಪತಿಯನ್ನು ಧಿಕ್ಕರಿಸಿ, "ನಮ್ಮ ಮಗನ ಭವಿಷ್ಯದ ಬಗ್ಗೆ ಯೋಚಿಸಿದ್ದೀಯಾ?" ಎಂದು ಪ್ರಶ್ನಿಸಿದಳು. ಇಬ್ಬರೂ ಪುರುಷರು ಮತ್ತು ಮಹಿಳೆಯರು ತಮ್ಮ ಸಂಬಂಧಕ್ಕೆ ದ್ರೋಹ ಮಾಡಿದ್ದಕ್ಕಾಗಿ ಭಾರೀ ಬೆಲೆ ತೆರಬೇಕಾಯಿತು. ಸ್ನೇಹ ಮತ್ತು ಮಹೇಶ್ ಇಬ್ಬರಿಗೂ ಅವರವರ ಸಂಗಾತಿಗಳು ವಿಚ್ಛೇದನ ನೀಡಿದರು. 2 ವರ್ಷಗಳ ನಂತರ ಮಹೇಶ್ ಒಬ್ಬಂಟಿಯಾಗಿ ಅನಾಥನಂತೆ ಬದುಕುತ್ತಿದ್ದಾನೆ. ಸ್ನೇಹ ತನ್ನ ತವರು ಮನೆಯಲ್ಲಿ ತಿರಸ್ಕಾರದ ನಡುವೆ ಜೀವನ ದೂಡುತ್ತಿದ್ದಾಳೆ. ಕೆಲವೇ ಕ್ಷಣಗಳ ದೈಹಿಕ ಸುಖಕ್ಕಾಗಿ ನಂಬಿಕೆಯ ಬಂಧವನ್ನು ಮುರಿದರೆ ಜೀವನದ ಕೊನೆಯವರೆಗೂ ವಿಷಾದದ ಬೆಂಕಿಯಲ್ಲಿ ಬೇಯಬೇಕಾಗುತ್ತದೆ ಎಂಬುದು ಈ ಕಥೆಯ ಸಾರ. ನಿಮ್ಮನ್ನು ಪ್ರೀತಿಸುವ ಸಂಗಾತಿಯನ್ನು ಗೌರವಿಸಿ, ಅವರ ನಂಬಿಕೆಯನ್ನು ಎಂದಿಗೂ ಮುರಿಯಬೇಡಿ. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.